ಅನ್ಕೊಂಡ ಕೃಷ್ಣ ರೆಡಿ ಆಗ್ತಿರಬೇಕು. ಹೇ ಗೈಸ್, ವೆಲ್ಕಮ್ ಟು ಅನದರ್ ವ್ಲಾಗ್. ಇನ್ನ ಸರ್ ಪಾಪ ಹುಷಾರಿಲ್ಲ ಗೈಸ್. ಕಂದಮ್ಮಗೆ ಇವತ್ತು ಐಸ್ ಎಲ್ಲ ಬ್ಲೂ ಥರ ಆಗ್ತಾ ಇದೆ. ಅಂದರೆ ದೂರದಿಂದ ಕಾಣೋದ ಹತ್ರದಿಂದ ಕಾಣುತ್ತೆ? ಬೆಳಗಿಂದ ಏನೋ ಒಂಥರ ಕಣ್ಣು ಏನೋ ಒಂಥರ ಬ್ಲರ್ ಅದಂಗೆ ಅನಿಸ್ತಾ ಇತ್ತು. ಒಂದು ಸ್ವಲ್ಪ ಲೈಟಾಗಿ ಹೆಡ್ಏಕ್ ಥರನೂ ಇತ್ತು, ಲೈಟೆಲ್ಲ ಸ್ವಲ್ಪ ಜಾಸ್ತಿ ಇತ್ತು. ಆ್ಯಕ್ಚುಲಿ 2-3 ಡೇಸಿಂದ ಹೆಡ್ಏಕ್ ಇತ್ತು. ಆಮೇಲೆ ಏನೋ ಕಣ್ಣುಗಳೊಳಗೆ ಏನೋ ಬಿದ್ದಂಗೆ ಅನಿಸ್ತಾ ಇತ್ತು, ಕಣ್ಣೊಳಗೆ ಏನೋ ಬಿದ್ದಿದೆ ಅಂತ. ಸುಮ್ಮನೆ ಬಂದು ಹಿಂಗೆ ನೋಡಿದೆ, ಅಂದರೆ ನಾರ್ಮಲ್ ಐಬಾಲ್ ಇದೆಯಲ್ಲ, ಐಬಾಲ್ಗೆ ಒಂದು 1 mm, ಇದು 2 mm ಆಯಿತು, ಒಂದು 2 mm ಗ್ಯಾಪ್ ಬಿಟ್ಟು ನಿಮಗೆ ಸರ್ಕಲ್ ಬ್ಲೂ ಕಲರು, ಅದೊಂಥರ ಥಿಕ್ನೆಸ್ ಇದೆ. ಅದೊಂಥರ ಡಾರ್ಕ್ ಬ್ಲೂ ಕಲರು, ಬಟ್ ಡಾರ್ಕ್ ಬ್ಲೂ ಶೇಡಲ್ಲಿ ಲೈಟ್ ಶೇಡ್ ಕಾಣಿಸ್ತಾ ಇಲ್ಲ. ಆ್ಯಕ್ಚುಲಿ ನನಗೇನೆ ಎದುರ್ಕೊಂಡಂಗೆ ಆಗ್ಬಿಟ್ಟಿಲ್ಲ ಆಗಲೇ. ಏನು ಎದುರ್ಕೊಂಡಿಲ್ಲ ನಾನು. ಅದು ಏನಂತ ಅದು ಏನಾದರೂ ಒಂದು ಬೇಸಿಕ್ ನೀಡ್ಸಿಗೆ ಅಂತ ಹೇಳ್ಬಿಟ್ಟು ಏನಾದರೂ ಹಿಂಗಾಯ್ತು ಅಂತಂದ್ರೆ ಏನಾದರೂ ಹತ್ರದಲ್ಲಿ ಏನಾದ್ರು ಕೇಳಬೇಕು ಅಂತ ಗೂಗಲ್ ಮಾಡ್ತಾರಲ್ಲ, ಆ ಥರ ಮಾಡಿದ್ರೆ ಎಲ್ಲದಕ್ಕೂ ಪ್ರೆಗ್ನೆನ್ಸಿ ರಿಲೇಟೆಡೇ ಕೊಡುತ್ತೆ. ಹಾರ್ಮೋನ್ ಇಂಬ್ಯಾಲೆನ್ಸ್ ಅಂತಲೇ ಕೊಡುತ್ತೆ. ಏನಂತ ತಗೊಳ್ಳೋದು? ಬಟ್ ಅದ್ರದ್ದು ನೆಕ್ಸ್ಟ್ ಲೆವೆಲ್ ಇತ್ತು ಅಂದರೆ ಸೀರಿಯಸ್ ಆಗಿರೋದು ಪ್ರೀಕ್ಲಾಂಪ್ಸಿಯಾ ಅಂತಲೇ ಏನೋ ಒಂದಿದೆ, ನೋಡಿದೆ. ಅದು ಆದರೆ ಅದು ಜೆಸ್ಟೇಷನಲ್ ಡಯಾಬಿಟಿಕ್ಸ್ ಇರಬೇಕು ಜೊತೆಲಿ ಅಂತ ಅನ್ಕೋತೀನಿ, ನಾಟ್ ಶೋರ್. ಸೊ ನನಗೇನು ಡಯಾಬಿಟಿಕ್ಸ್ ಇಲ್ಲದೆ ಇರೋದ್ರಿಂದ ಸದ್ಯಕ್ಕೆ ಎದುರ್ಕೋತಾ ಇಲ್ಲ. ಆದರೆ ಇವಾಗ ಹೋಗಬೇಕು ಸ್ಕ್ಯಾನಿಂಗಿಗೆ, ಇವಾಗಲ್ಲ, ರೀಸೆಂಟ್ ಡೇಸಲ್ಲಿ ಮಾಡ್ತಾ ಇದ್ದೀವಿ ಪ್ಲ್ಯಾನು ಹೋಗಬೇಕು ಅಂತಂತೇಳ್ಬಿಟ್ಟು. ಅದ್ರ ಜೊತೆಗೆ ವರ್ಕ್ ರಿಲೇಟೆಡ್ ಇದೆಲ್ಲ ಬ್ಯಾಲೆನ್ಸ್ ಮಾಡ್ಕೊಂಡು ಒಂದಿನ ಹೋಗಿ ಬಂದ್ಬಿಡೋಣ ಅಂತ. ಯಾಕಂದರೆ ಕಂಡೀಷನ್ ಈ ಥರ ದಿನೇ ಹಿಂಗೇನಾದ್ರು ಒಂದು ಚೂರು ಆಗ್ತಿದೆ ಅಂತಂದರೆ ಡಿಲೇ ಮಾಡೋಕ್ಕೆ ಹೋಗಬಾರ್ದು, ಎಸ್ಪೆಷಲಿ ಪ್ರೆಗ್ನೆನ್ಸಿ ಟೈಮಲ್ಲಿ. ಎತ್ತು ಹಾಕೊಂಡು ಹೋಗ್ತಾ ಇರೋದು ಬಂಗಾರನಷ್ಟೇ ಅಲ್ಲ ಕಣಮ್ಮ. ಈಗ ನಾವು ಆ್ಯಕ್ಚುಲಿ ಹೋಗ್ತಾ ಇರೋದು ಒಂದು ಶೂಟ್ಗೆ, ಅದಕ್ಕೆ ರೆಡಿ ಆಗ್ತಾ ಇದ್ದೀನಿ. ನೆಕ್ಸ್ಟ್ ರೆಡಿ ಆಗೋಕ್ಕೂ ನಮ್ಗೆ ಆಗ್ತಿಲ್ಲ, ತಲೆನೋವು ಹೋಗ್ತಾನೇ ಇಲ್ಲ. ಹೆಂಗೋ ಮಾಡಿ ಕಷ್ಟಪಟ್ಟು ಎದ್ದು ಬಿದ್ದು ಏನೋ ಮಾಡ್ಕೊಂಡು ಸ್ನಾನ ಎಲ್ಲ ಮಾಡ್ಕೊಂಡು ರೆಡಿಯಾಗಿ ಈ ಲೆವೆಲಿಗೆ ನಿಂತಿದ್ದಾಳೆ. ಹೋಗಿ ಬರೋದ್ರೊಳಗಡೆ ಯಾವ ಮಟ್ಟಿಗೆ ಪೇಷಂಟ್ ಆಗ್ತಾಳೋ ಮತ್ತೆ ಗೊತ್ತಿಲ್ಲ. ನೋಡ್ಕೊಂಡೆ ನನಗೆ ಹೊಟ್ಟೆ ನೋವು ಆಗ್ತಾ ಇದೆ. ಅದು ಗೈಸ್, ನಿಮ್ಗೆ ಯಾರಿಗಾದ್ರೂ ಹೊಟ್ಟೆ ನೋವು ಇತ್ತು ಅಂತಂದರೆ ಹೇಳಿ, 5th ಮಂತಲ್ಲಿ ಅಂದರೆ ಒಂದು ಸ್ವಲ್ಪ ಲೋವರ್ ಅಬ್ಡೋಮೆನಲ್ಲಿ ಕುತ್ಕೊಂಡು ಎದ್ದಾಗ ಮೋಸ್ಟ್ಲಿ ನಾನು ಕುತ್ಕೊಳ್ಳೋ ಪೊಸಿಷನು ಮಲಗೋ ಪೊಸಿಷನ್ ಎಲ್ಲ ಸರಿ ಇಲ್ಲ ಅನ್ಕೋತೀನಿ. ಅದಕ್ಕೆ ನಂಗೆ ಬರ್ತಾ ಇರ್ಬೋದು ಅಂತ ನನ್ನ ಒಂದು ಅನಿಸಿಕೆ. ಕ್ಯಾಬ್ ಬಂತು ಅಂತ. ಓಕೆ, ಹಲೋ, ಯಾರಿದು? ಬಂಗಾರಮ್ಮಂಗೆ ಕಣಮ್ಮ. ಈಗ ಏಜ್ ಆಗ್ತಾ ಏನು ಮಾಡ್ತಾರಂತೆ, ಹೆಸ್ರುಗಳ್ನ ಒಂಥರ ಕರೀತಾರೆ. ಯಾವ ಥರ ಅಂತಂದರೆ, ತಡಿ, ಶಾಂತ ಅಂತ ಹೆಸರಿತ್ತು ಅಂತ ಅನ್ಕೋ. ಫಾರ್ ಎಕ್ಸಾಂಪಲ್ ಶಾಂತ ಅಂತ ಹೆಸರಿತ್ತು ಅನ್ಕೋ. ಶಾಂತಮ್ಮ ಅಂತಾರೆ. ನಿನಗೆ ಬಂಗಾರ ಅಂತ ಕರಿತಿರ್ತೀನಿ ಅನ್ಕೋ. ಯಾರಾದರೂ ಫೆಮಿಲಿಯರ್ ಆಗ್ಬಿಟ್ರೆ ಅಕ್ಕಪಕ್ಕದ ಮನೆಯವ್ರು ಏನಂತ ಕರಿತಾರೆ? ಬಂಗಾರಮ್ಮರೇ ಬಂದ್ರಾ, ಬನ್ನಿ ಕಾಫಿ ಕುಡೀರಿ. ನನ್ನ ಹೆಸರು ಬಂಗಾರಮ್ಮ ಅಂತ ಆಗಿತ್ತು. ನಮ್ಮ ಅಪ್ಪ ಎಷ್ಟು ಚೆನ್ನಾಗಿ ನನಗೆ ಮಮತಾ ಅಂತ ಹೆಸರಿಟ್ಟಿದ್ದಾರೆ. ಪರವಾಗಿಲ್ಲ, ಅಮ್ಮ ಅಂತ ಸೇರಿಸೋದ್ರಲ್ಲಿ ವೆರಿ ಗುಡ್. ಸೊ ನಾವು ಆ್ಯಕ್ಚುಲಿ ಕ್ಯಾಬ್ ಬುಕ್ ಮಾಡಿದ್ವಲ್ಲ, ಟಕ್ ಅಂತ ಫೋನ್ ಇದು ಮಾಡಿಕೊಂಡು ಓಡೋಡಿ ಬಂದ್ಬಿಟ್ಟು ಕೆಳಗೆ, ಚುಚ್ಚು ಬೇಗ ಓಡಿ ಬಂದ್ಬಿಟ್ಟು. ಬಿಕಾಸ್ ನನಗೆ ಸ್ವಲ್ಪ ನಡ್ಕೊಂಡು ಬರೋಕ್ಕೆ ಸ್ಲೋ ಆಯಿತು. ಇವತ್ತು ಯಾಕೆ ಹುಷಾರು, ಯೂಶ್ವಲಿ ಫಾಸ್ಟಾಗಿ ನಡೀತೀನಿ ಇತ್ತೀಚೆಗೆ. ಈಗಲೂ ಫಾಸ್ಟಾಗಿ ಬಾಮ್ಮ ಈ ಕಡೆ ಬಾ. ಫಾಸ್ಟಾಗಿ ನಡೀತೀನಿ, ಬಟ್ ಆದರೆ ಇವತ್ತು ಡೇ ಚೆನ್ನಾಗಿಲ್ಲ. ಸೊ ಅದಕ್ಕೋಸ್ಕರ ಲೆಫ್ಟಿಂಗ್ ನಡ್ಕೊಂಡು ಬಂದರೆ ಅಷ್ಟೊಂದು ಚುಚ್ಚು ಇಲ್ಲಿ ಬಂದ್ಬಿಟ್ಟಿದ್ದ 1 ನಿಮಿಷ ಪಡಬೇಕ ಅಂತ ಅವ್ರು ಕ್ಯಾನ್ಸಲ್ ಮಾಡ್ಕೊಂಡು ಹೋಗೋದು. ಪಾಪ ಅವ್ರಿಗೇನು ಅರ್ಜೆಂಟ್ ಇತ್ತು, ಏನು ಕಥೆನೋ ಗೊತ್ತಿಲ್ಲ. ಅದಕ್ಕೆ ನಾವು ಇನ್ನೊಂದು ಬುಕ್ ಮಾಡಿ ವೇಟ್ ಮಾಡಿ. ಊಟದ ಟೈಮ್ ಅಲ್ವಾ ಹತ್ತತ್ರ? ಊಟದ ಟೈಮ್ ಆಯ್ತಲ್ವ ಹತ್ತತ್ರ? 8 o'clock ಆಯಿತು. ಅದಕ್ಕೇ ಊಟ ಖಾಲಿ ಆಗ್ಬಿಡುತ್ತೆ ಅಂತ ಹೊಡೋಗೋರೆ ಮನೆಗೆ. ನಾನು ಯೂಶ್ವಲಿ ಗೈಸ್ ಯಾವುದಾದ್ರೂ ಈ ಏನಾದರೂ ರೋಡಲ್ಲಿ ಹೋಗ್ಬೇಕಾದ್ರೆ ಸಡನ್ನಾಗಿ ಓವರ್ಟೇಕ್ ಕೊಟ್ಕೊಂಡು ಪಟ್ಟ ಅಂತ ಹೊಟ್ಟೋಗ್ತಾರಲ್ಲ, ಆನ್ ಮಾಡ್ಕೊಂಡು ಹಂಗೇನಾದ್ರು ಯಾರಾದರೂ ಹೋದ್ರು ಅಂತ ನಾನು ಹೇಳೋದೇ ಹಿಂಗೆ. ಇರ್ಸಿರ್ತಾರೆ ಕಣ ನಿಮ್ಗೂ ಮನೇಲಿ ಊಟ ಏನು ಖಾಲಿ ಆಗಲ್ಲ, ನಿಧಾನಕ್ಕೆ ಹೋಗುವಂತ. ನಾವು ಮೈಕ್ ಹಾಕೊಂಡು ಮಾತಾಡಬೇಕು, ಆ್ಯಕ್ಚುಲಿ ಕೇಳಿಸ್ತಾರೆ. ಇಲ್ಲ, ನಮ್ಮ ಮೈಕಲ್ಲಿ ಚೆನ್ನಾಗಿ ಕೇಳಿಸುತ್ತೆ. ಅವತ್ತು ಎಡಿಟ್ ಮಾಡ್ಬೇಕಾದ್ರೆ ನನಗೆ ಗೊತ್ತು ನಾನು ಎಷ್ಟೆಲ್ಲ ಕಟ್ ಮಾಡಿದ್ದಿಲ್ಲ. ಈಗ ನಾವು 20 ನಿಮಿಷ ಆವ್ರೇಜ್ ಅಪ್ಲೋಡ್ ಮಾಡ್ತೀವಿ ಅಂತಂದರೆ, ವೀಡಿಯೋ ನಾವು ರೆಕಾರ್ಡ್ ಮಾಡೋದು 60 ರಿಂದ 70 ನಿಮಿಷ ಇರುತ್ತೆ. 15 ಕಟ್
ಎದುರೋದು ಯಾಕೆ ಅಂತ ನನಗೆ ಗೊತ್ತು. ಅದಕ್ಕೆ ಏನು ಗೊತ್ತಾ, ಕೇಳಿಸ್ತಾ ಇಲ್ಲ, ಮೈಕ್ ಹಾಕಿದಂದ್ರೆ ಕೇಳಿಸ್ತಾ ಇಲ್ಲ, ಇದು ಗೊತ್ತಿಲ್ಲ ನಿಮಗೆ ಅಂತ. ಬಟ್ ಯೂಶಲಿ ಕೇಳಿಸ್ತಾ ಇಲ್ಲ, ನಾನು ಎಡಿಟ್ ಮಾಡ್ಬೇಕಾದ್ರೆ ಗೊತ್ತಾಗ್ತಿದೆ ಕೇಳಿಸ್ತಾ ಇಲ್ಲ. ಸೊ ಮೈಕ್ ಹಾಕೋಣ, ಹೂ ಅನ್ನೋದಲ್ಲ, ಮೈಕ್ ಎತ್ಕೊ ಅಂತ ಹೇಳ್ತಿರೋದು. ಎಲ್ಲಿದೆ? ಬ್ಯಾಗಲ್ಲಿದೆ, ಹಿಡ್ಕೊ ತಗೋತೀನಿ. ನನಗೆ ಒಂದೇ ಇರೋ ಮಾತಾಡ್ತಿರೋ ತಲೆನೋವು ಜಾಸ್ತಿ ಆಗ್ತಿದೆ. ಓಕೆ ಗೈಸ್, ಈಗ ಜಸ್ಟ್ ಬುಕ್ ಮುಗಿಸ್ಕೊಂಡು ಹೋಗ್ತಾ ಇದ್ದೀನಿ. ಇಲ್ಲಿ ಆ್ಯಕ್ಚುಲಿ ಏನು ಮಾಡ್ತಿದ್ದೀವಿ, ಸೀಮಂತಕ್ಕೆ ಪ್ರಿಪ್ರೇಷನ್ ನಡೀತಾ ಇದೆ. ಯಾವ ಥರ ಪ್ರಿಪ್ರೇಷನ್ ಇದು ತೋರಿಸಲ್ಲ, ತೋರಿಸ್ತೀವಿ. ನನಗೆ ಗೊತ್ತಿಲ್ಲ ಇನ್ನೂ ಏನು ಮಾಡ್ತೀನಿ ಅಂತ. ಡಿಸೈನ್ಸು ಅಂದರೆ ಯಾವ ಥರ ಮಾಡ್ಸೋಣ ಅಂತ ಪಿಂಟ್ರೆಸ್ಟಲ್ಲಿ ನೋಡ್ತಾ ಇದ್ದೆ. ಏನೇನು ನೋಡ್ತಿದ್ವಿ ಅಂತ ತೋರಿಸ್ತೀವಿ. ಸುಮ್ಮನೆ ಈ ಥರ ಡೆಕೋರೇಷನ್ಸ್ ಚೆನ್ನಾಗಿದೆ, ಆ ಥರ ನೋಡ್ತಾ ಇದ್ದೀನಿ. ಇನ್ನೂ ಫೈನಲ್ ಮಾಡಿಲ್ಲ ಯಾವ ಥರ ಮಾಡ್ಸೋಣ ಅಂತ ನೋಡ್ತಾ ಇದ್ದೆ. ನೀನು ಮಾಡ್ಬೇಕು, ನಾನು ಮಾಡ್ತಾ ಇದ್ದೀನಿ ಇದನ್ನೆಲ್ಲ. ನನಗೆ ನಾನೇ ಬೇಬಿ ಶವರಿಗೆ ಏನು ಮಾಡೋಣ. ಎನಿವೇ ಇಬ್ಬರು ಸೇರಿಕೊಂಡೆ ಫೈನಲ್ ಮಾಡೋದು ಗೈಸ್. ನಾನು ಸುಮ್ಮನೆ ಹೇಳಿದ್ದು, ನಾನು ನೋಡ್ತೀನಿ, ನೋಡ್ಬಿಟ್ಟು ನಾನು ಕೇಳ್ತೀನಿ ಚುಚ್ಚು ಚೆನ್ನಾಗಿದೆಯಾ ಅಂತ. ಇನ್ನೂ ಬೇರೆ ನೋಡ್ಬೋದಿತ್ತೇನೋ ಅಂತ ಹೇಳಿದ್ರೆ ಮತ್ತೆ ನೋಡ್ತೀನಿ. ನಿನ್ನೆ ಯಾವುದೊಂದು ತೋರಿಸ್ದೆ, ಇಟ್ ಡಿಡ್ಂಟ್ ಸ್ಯಾಟಿಸ್ಫೈ ಹಿಮ್, ಸೊ ಮತ್ತೆ ಅವರಲ್ಲಿ ಡೆಕೋರೇಷನ್ ಮಾಡಿದಾರಲ್ಲ, ಹಾಂ ವೈಟ್ ಕಲರ್ ಲೋಟಸ್ ಡೆಕೋರೇಷನ್, ಆ ಥರದ್ದೆಲ್ಲ ಚೆನ್ನಾಗಿದೆ ಆಲ್ಮೋಸ್ಟ್. ಅದು ನನಗೆ ವೈಟು ಡೆಕೋರೇಷನ್ ನಿಜ ಚೆನ್ನಾಗಿರುತ್ತೆ. ಬಟ್ ಆದರೆ ಅಂದರೆ ನನ್ನ ಪ್ರಕಾರ ನಾವಿರೋದಕ್ಕೂ ಒಂಥರ ಡಾರ್ಕಾಗಿ ಕಾಣಿಸ್ಬಿಡುತ್ತೇನೋ ಅಂತ, ನಮ್ಮನ್ನು ಒಂದು ಸ್ವಲ್ಪ ಡಿಮ್ ಮಾಡಿಸ್ಬಿಡುತ್ತೆ ಅಂತ ವೈಟ್ ಬ್ಯಾಕ್ಗ್ರೌಂಡು. ಬಟ್ ಎವ್ರಿಥಿಂಗ್ ಡಿಪೆಂಡ್ಸ್ ಆನ್ ದ ಕ್ಯಾಮ್ರಾ ಫೋಟೋಗ್ರಾಫರ್ ಬಂದು ಚೆನ್ನಾಗಿ ಇರ್ತಾರೆ, ಎಲ್ಲ ಕ್ಲಿಯರಾಗಿರುತ್ತೆ ಅಂತಂದರೆ ವೈಟ್ ಸೈಕ್ ಆಗುತ್ತೆ. ಅಂದ್ರೆ ಒಂದು ಕೆಲಸ ಮಾಡೋಣ, ಬ್ಲ್ಯಾಕ್ ಕಲರ್ ಫ್ಲವರ್ ಇದೆ ನೋಡಿ. ಸೊ ಆ ಥರ ಅಲ್ಲ ಅಂದರೆ ಈಗ ವೈಟ್ ಕಲರ್ ಈಗ ವೈಟ್ ಪ್ಯೂರ್ ವೈಟ್ಗೂ ಸ್ವಲ್ಪ ಅದ್ರಲ್ಲಿ ಬೇರೆ ಏನಾದರೂ, ಇವಾಗ ಪಿಂಕ್ ಟಿಂಟ್ ಫಾರ್ ಎಕ್ಸಾಂಪಲ್ ಈ ಥರ ಕಾಣಿಸ್ತಿದ್ಯಾ, ಈ ಥರದ್ದು ನಾನು ನೋಡ್ತಾ ಇದ್ದೀನಿ. ಬಟ್ ಐ ಆಮ್ ನಾಟ್ ಶ್ಯೂರ್. ನೀನು ಹೇಳ್ತಿರೋದು ವೈಟ್, ಈ ಥರ ಪ್ಯೂರ್ ವೈಟ್ ಹೇಳ್ತಿದ್ಯಲ್ಲ, ನಾನು ಹೇಳ್ತಿರೋದು ಈ ಥರ. ಬಟ್ ದೆನ್ ಗೊತ್ತಿಲ್ಲ. ಹಂಗಂದ್ರೆ ಹಾರ ತಗೊಬಂದ್ರೆ ನೋಡಿ, ಇದು ಚೆನ್ನಾಗಿದೆ ನೋಡೋ ಥರ ರೆಡ್ ಆ್ಯಂಡ್ ವೈಟ್ ಮಿಕ್ಸ್ ಇರೋದು. ಆ ಥರ ಏನಾದರೂ ಕಲರ್ ಹಾರ ತಗೊಬರ್ತಾರೆ. ಹಂಗಾದ್ರೆ ಪಿಂಕ್ ಕಲರ್ ಹಾರ ಚೆನ್ನಾಗಿರುತ್ತೆ. ಅಂದರೆ ಪಿಂಕ್ ಕಲರ್ ಹಾರ ನೀನು ಹಾಕೊಂಡ್ರೆ ಪಿಂಕಿ ಅಂತಾರೆ, ನಾನು ಹಾಕೊಂಡ್ರೆ ಏನಂತಾರೆ ಚಿಚ್ಚು. ಪಿಂಕ್ ಫ್ಲವರ್ಸ್ದು ಹಾರ ಇಲ್ಲ ಅಂದರೆ ಪಿಂಕ್ ರೋಸ್ ಮತ್ತು ವೈಟ್ ರೋಸ್ ಇರುತ್ತಲ್ಲ, ಇವೆರಡದು ಕಾಂಬಿನೇಷನ್ ಒಂಥರ ರಿಚ್ ಲುಕ್ ಬರುತ್ತೆ. ನಿಜವಾಗ್ಲೂ ನಿನಗೆ ಗೊತ್ತಿಲ್ಲ, ಒಂಥರ ಎಲಿಗೆಂಟ್ ಇದು ಲುಕ್ ಕೊಡುತ್ತೆ. ಅದು ನಿಂಗೆ ಗೊತ್ತಿಲ್ಲ. ಚೆಂಡು ಹೂವು ತೊಗೊಂಡು ಹಾಕೋ, ಹಾಕೋತ್ಯಾ? ಎರಡು ಕಿವಿಗೆ ಇಟ್ಬಿಟ್ಟು ತಗೊಬಂದು. ಹಾಂ, ಅದನ್ನು ಚೆನ್ನಾಗಿರುತ್ತೆ. ಸೊ ಗೈಸ್, ಇದನ್ನೇ ನೋಡ್ತಾ ಇದ್ದೆ ಅವಾಗಿಂದ. ಈಗ ಹೆವಿ ತಲೆನೋವು, ಸೊ ಡಿಸ್ಟ್ರಾಕ್ಟ್ ಆಗಬೇಕು ಅಂತ ಚೆನ್ನಾಗಿರೋದು. ಹುಡುಗಿರಿಗೆ ಗೊತ್ತಲ್ಲ, ಮೊದಲೇ ಥರ ಏನಾದರೂ ಚೂಸ್ ಮಾಡೋದು ಅಂದರೆ ತುಂಬಾ ಇಂಟ್ರೆಸ್ಟ್ ಇರುತ್ತೆ. ಆವಾಗ ಏನೇ ಥರ ಚೂಸ್ ಮಾಡೋಕ್ಕೆ ಹೇಳಿದ್ರೆ ನನಗೆ ಕುತ್ಕೊಂಡು ಸುಮ್ಮನೆ ನೋಡಿ, ಅದಕ್ಕೆ ನೋಡ್ತಾ ಇದ್ದೆ. ಮತ್ತು ಏನು ಸಮಾಚಾರ? ಈ ಕಾರ್ ಟ್ರಾವೆಲ್ ನನ್ನ ಹೊಟ್ಟೆನೆಲ್ಲ ಕುಗ್ಸಿ ಎತ್ತಾಕಿ. ಬಟ್ ಫೈನ್, ಆದಷ್ಟು ಟ್ರಾವೆಲ್ ಮಾಡಬೇಡಿ ಗಾಯ್ಸ್. ನಮಗೆ ಬೇರೆ ವಿಧಿ ಇಲ್ಲ, ಮಾಡಲೇಬೇಕು. ಹೋಗ್ತಾ ಇದ್ದೀವಿ, ಬರ್ತಾ ಇದ್ದೀವಿ. ಬಿಕಾಸ್ ಟ್ರಾವೆಲ್ ಆದಷ್ಟು 5th ಮಂತ್ ಮೇಲಿಂದ ಮಾಡ್ಬೋದು ಅಂತ ಹೇಳ್ತಾರೆ. ನನಗೆ ಯಾಕೋ ಹೊಟ್ಟೆ ಒಂಥರ ಚುಚ್ಚಿದಂಗೆ ಆಗುತ್ತೆ ಈ ಜಾಸ್ತಿ ಇದು ಬಂದಾಗ. ಅದು ಎಲ್ರಿಗೂ ಬರುತ್ತಾ, ನನ್ನೊಬ್ಳಿಗೆ ಬರ್ತಿದೆ ಗೊತ್ತಿಲ್ಲ. ಆಮೇಲೆ ಸ್ವಲ್ಪ ಹೊತ್ತು ರೀಚ್ ಆದಮೇಲೆ ರೆಸ್ಟ್ ಮಾಡಿದ್ಮೇಲೆ ಸರಿ ಹೋಗುತ್ತೆ. ಯೂಶ್ವಲಿ ಹೇಳ್ತಾರೆ, ಈ ಥರ ಏನಾದರೂ ಪೇಯ್ನ್ ಬಂತು ಅಂತಂದರೆ, ಬ್ಯಾಕ್ ಪೇಯ್ನು ಅಥವಾ ಹೊಟ್ಟೆ ನೋವು ಬಂತು ಅಂದರೆ ಲೆಫ್ಟ್ ಸೈಡ್ಗೆ ಮಲ್ಕೊಂಡ್ರೆ ಸರಿ ಹೋಗುತ್ತೆ ಅಂತ. ಬಟ್ ಯೂಶ್ವಲಿ ಎಲ್ಲ ಪ್ರೆಗ್ನೆನ್ಸಿನೂ ಲೆಫ್ಟ್ ಸೈಡ್ ಮಾತ್ರನೇ ಮಲ್ಕೋಬೇಕು. ಒಂದು 5 ನಿಮಿಷ 10 ನಿಮಿಷ ಮ್ಯಾಕ್ಸಿಮಮ್ ಲೆಫ್ಟು. ಸ್ಟ್ರೈಟ್ ಅಂತೂ ಮಲಗಲೇಬಾರ್ದು. ಬಿಕಾಸ್ ಅದು ಏನೋ ಒಂದು ಲವ್ ಇದೆ ಅಂತ, ಅಲ್ಲಿಂದ ಬ್ಲಡ್ ಬಂದುಬಿಟ್ಟು ಫ್ಲೋ ಆಗುತ್ತಂತೆ ಬೇಬಿಗೆ. ಸೊ ಅದು ಒಂಥರ ಕಂಪ್ರೆಸ್ ಆದಂಗೆ ಆಗುತ್ತೆ ಅಂತ ಹೇಳಿ ಮಲಗಬಾರ್ದು ಅಂತ ಹೇಳ್ತಾರೆ. ಅದಕ್ಕೆ ನಾನು ನೈಟೆಲ್ಲ ಆ್ಯಕ್ಚುಲಿ ನನಗೆ ಗೊತ್ತೇ ಇರಲಿಲ್ಲ, ಒಂದು ಪ್ರೆಗ್ನೆಂಟ್ ವುಮೆನ್ ಇಷ್ಟೆಲ್ಲ ಗೋತ್ರು ಮಾಡಬೇಕು ಅಂತ ನಂಗೆ ಗೊತ್ತಿರಲಿಲ್ಲ. ನಾನೇ ನೆನ್ಕೊಂಡೆ ಯೂಶ್ವಲಿ ಪ್ರೆಗ್ನೆಂಟ್ ಅಂತೇಳಿ ವಾಮಿಟ್ ಬರುತ್ತೆ, ತಲೆ ಸುತ್ತು ಬರುತ್ತೆ, ಸುಸ್ತಾಗುತ್ತೆ, ಇಷ್ಟು ಬಿಟ್ಟರೆ ನನಗೆ ಏನೂ ಐಡಿಯಾ ಇಲ್ಲ. ಅದು ಬಿಟ್ಟರೆ ಡೆಲಿವರಿ ಪೇಯ್ನ್ ಅನ್ನೋದು ಎಲ್ಲ ಪೇಯ್ನ್ಗಿಂತಲೂ ವರ್ಲ್ಡಲ್ಲಿ ಜಾಸ್ತಿ ಪೇಯ್ನ್ ಕೊಡೋದು ಅದಂತೆ ಅಂತ ಅಷ್ಟು ಗೊತ್ತಿತ್ತು. ಬಿಟ್ಟರೆ ಏನೆಲ್ಲ ಮೈನ್ಯೂಟ್ ಡೀಟೇಲ್ಸ್ ಇದೆ ಅನ್ನೋದೆಲ್ಲ ನನಗೆ ಗೊತ್ತೇ ಇಲ್ಲ. ಇವಾಗ ಒಂದೊಂದು ಎಕ್ಸ್ಪೀರಿಯೆನ್ಸ್ ಮಾಡಿ ನೋಡ್ಕೊತಾ ಇದ್ದೀನಿ.
ಹೋಯ್ತು. ಆ್ಯಕ್ಚುಲಿ ಇದರಿಂದ ಒಂದು ಕಥೆ ಇದೆ. ಏನಂತಂದರೆ ಇದೇ ಥರನೇ ಒಂದಿನ ಶೂಟ್ ಮುಗಿಸ್ಕೊಂಡ್ಬಿಟ್ಟು ಫೈನಲ್ ಆಗಿ ಆ ಬೈಕ್ನ ನನಗೆ ಹ್ಯಾಂಡ್ ಓವರ್ ಮಾಡ್ತಾರೆ ಬಂಗಾರು. ಏನು ಮಾಡಿದ್ರು ನಾನೆಲ್ಲ ಒಂದು 2 ಸರಿ ಅದಕ್ಕೆ ಮುಂಚೆ ಯಾವಾಗಲಾದ್ರೂ ಕೊಟ್ಟಿಲ್ಲ, ಮೈಗೂ ಕೊಟ್ಟಿಲ್ಲ. ಚೂರು ಜೋರಾಗಿ ಮಾತಾಡಬೇಕು ಸಿಚ್ಚು, ಕೈಯೆಲ್ಲ ಇಟ್ಕೊಬಿಡ್ತೀಯಾ ಅಷ್ಟೇ. ಅವತ್ತೇನಂತಂದರೆ ಈ ಮೈಕ್ನ ಒಂದು 2-3 ಸರಿ ನಾನು ಏನಿಲ್ಲ ಮೈಕ್ ಒಂದು 2-3 ಸರಿ ನನಗೆ ಹ್ಯಾಂಡ್ ಓವರ್ ಮಾಡಿದ್ರು ನಾನು ಕೊಟ್ಟಿಲ್ಲ ಅನ್ನೋ ಥರ ಆಟಾಡಿಸಿದ್ದೆ. ಅದಕ್ಕೇನಂತಂದರೆ ನೆಕ್ಸ್ಟ್ ಡೇ ಯಾವಾಗ ಶೂಟ್ ಮಾಡೋಕ್ಕೆ ಅಂತ ಹೋದ್ರು ಅವತ್ತೇನು ಮಾಡಿದ್ಲು, ಮೈಕ್ ತಗೊಂಬಿಟ್ಟು 3 ಸರಿ ಗೈಸ್ ಕರೆಕ್ಟಾಗಿ ಕೊಟ್ಟಿದ್ದೀನಿ ಅಂತಂತೇಳ್ಬಿಟ್ಟು ಹೋಗ್ಬಿಟ್ಟು ಬಳಮ್ ನನಗೆ ಕಾಲಿಟ್ಬಿಟ್ಲು. ಯಂತ್ರೊಳಗೆ ಕಾಲಿಟ್ಟು ಅಂತಂದರೆ ಯಾವುದೋ ಇದು ಯಂತ್ರದ್ದು ಮ್ಯಾನುವಲ್ಗಳಿರುತ್ತಲ್ಲ ರೋಡಲ್ಲಿ, ಚಿಕ್ಕ ಪೈಪ್ದು ಮ್ಯಾನುವಲ್ ಇರುತ್ತಲ್ಲ ಅದ್ರ ಕಡೆ ಕಾಲಿಟ್ಬಿಟ್ಟು ತುಪ್ಪಕ್ಕೆ ನನಗೆ ಬಿದ್ದೋಗ್ಬಿಟ್ಟು. ಇದು ಚೆನ್ನಾಗಿದೆಯಲ್ಲ ಗೈಸ್, ಆ್ಯಕ್ಚುಲಿ ಇದು ಚೆನ್ನಾಗಿದೆ ಅಲ್ಲ ಡಿಸೈನ್. ಕಪ್ಪೆ ಚಿಪ್ಪು ಇದ್ರೊಳಗೆ ಪರ್ಲ್ ಇರುತ್ತೆ. ಸೊ ಇದ್ರೊಳಗೆ ನಾನು ಕುತ್ಕೊತೀನಿ, ನಾನೇ ಆ ಪರ್ಲ್. ಐ ಸಿ ಎಸ್ ಯು ಸಿ ನೋಡಿದ್ರೆ ಬಟರ್ಫ್ಲೈ ಥೀಮ್ಸು ಏನೇನೋ ಚೆನ್ನಾಗಿದೆ. ಬಟರ್ಫ್ಲೈ ಥೀಮ್ ಮಾಡಿಸು ನೋಡೋಣ. ಬಟರ್ಫ್ಲೈ ಎಲ್ಲ ಚೆನ್ನಾಗಿರುತ್ತೆ. ಬಟ್ ನಿಜವಾಗ್ಲೂ ಈ ಥರ ಎಲ್ಲ ಮಾಡಿಸ್ತೀವ ಗೊತ್ತಿಲ್ಲ. ಹಲೋ, ಹಾಂ ஓகே. இப்போ ஸ்டோர் ஓப்பன் இருக்குது பிகாஸ் நாங்கள் வந்துட்டோம். அங்கே க்ளோசிங் டைம்னு சொன்னாங்க. ஸோ அதனால் நாங்கள் வந்துட்டோம். இப்போது என்ன ಫೈನಲ್ ಪ್ರೈಸ್ என்ன சொல்கிறாங்க அவங்க? ದೇವಸ್ಥಾನ ಇಲ್ಲಿ ಯಾವಾಗಲೂ ಕೋಲಾಟ ನಡೀತಾ ಇರುತ್ತೆ. ಆ್ಯಕ್ಚುಲಿ ಇಲ್ಲಿ ಬಂಗಾರಿಗೆ ಏನು ಆಸೆ ಅಂದರೆ ಯಾವಾಗಲೂ ಬಂದು ಪ್ರಸಾದ ತೊಗೊಂಡೋಗ್ಬೇಕು ಅಂತ ಆಸೆ. ಒಂದು ದಿನನೂ ನಂಗೆ ಕೊಟ್ಟಿಲ್ಲ ಪ್ರಸಾದ. ಕೊಟ್ಟರೆ ಬೇರೆಯವ್ರು ತಿನ್ನೋಕ್ಕಿರೋಲ್ಲ ಗೈಸ್, ಅದಕ್ಕೆ ನಾನೇ ಭಯಪಡ್ತೀನಿ ಇಸ್ಕೊಬರೋಕ್ಕೆ. ಓಹ್ ಇಷ್ಟು ತಿಂತೀನಿ ನಾನು. ನಮ್ಮಮ್ಮ ಏನು ಹೇಳಿದ್ರಲ್ಲ ನಿನಗಿವತ್ತು? ಹೇಳು ಅದನ್ನೇ ಹೇಳು. ಗೈಸ್ ಏನಾದರೂ ಬೇಕು ಅಂದರೆ ದೊಡ್ಡದಾಗಿ ನನಗೆ ಅಷ್ಟು ಬೇಕು ಇಷ್ಟು ಬೇಕು ಫುಲ್ ಬೇಕು ಅದು ಬೇಕು ಇದು ಬೇಕು ಅಂತ ಕೇಳ್ಬಿಡೋದು. ತಗೊಬಂದು ಇಟ್ಟರೆ ಅದರಲ್ಲಿ ಒಂದು ತುತ್ತು ತಿನ್ಬಿಟ್ಟು ಸಾಕು, ಹೊಟ್ಟೆ ತುಂಬಿತು. ಓಕೆ ಗೈಸ್, ಮನೆ ಬಂತು. ಚೆನ್ನಾಗಿದೆ. ಪೇಮೆಂಟ್ ಮಾಡು ಬೇಗ. ನಾನೇ ಮಾಡಬೇಕಾ? ಓಕೆ ಗೈಸ್, ವಿಲ್ ಸಿ ಯು. ಬಾಹುಬಲಿಲಿ ಸುಮಾರು ಸುಸ್ತಾಗೋಯ್ತು. ಸುಸ್ತಾಗೋಯ್ತು. ನೀನು ಯಾವ ಬಾಹುಬಲಿ ಅವ್ರಮ್ಮ ವೇರ್ ಮಾಡ್ತಾ ಅಂದರೆ ಎಲ್ಲ ರಾಣಿಂದಿರ ಬಂದುಬಿಟ್ಟು ಸ್ಯಾರಿ ವೇರ್ ಮಾಡಿಬಿಟ್ಟು ಹಿಂದೆ ಹಿಂಗೆ ಅದು ಬೇರೆ ಏನು ಸಪ್ರೇಟಾಗಿ ಏನೋ ಹಾಕೋತಾರೆ, ಇಲ್ಲ ಸರ್ಗನೆ ಹಿಂಗೆ ಇಟ್ಕೊಳ್ತಾರ. ಅದಾ ಉದ್ದಕ್ಕಿರುತ್ತಲ್ಲ ಅದ ಹೇಳ್ತಿದ್ಯಾ? ಸ್ವಚ್ಛ ಭಾರತ್ ಮಾಡಕ್ಕ ಮನೆಗೆ ಬಂದ್ವಿ ಬನ್ನಿ ಸ್ನೇಹಿತರೆ ಎಲ್ಲರೂ ಹೋಗೋಣ. ನನಗೆ ಅದು ಯಾಕೋ ಈ ಮನೆಗೆ ಬಂದ್ಮೇಲೆ ಕಣ್ಣೇ ಕಾಣಿಸಲ್ಲ. ಇಷ್ಟು ಬೆಳಗ್ಗೆ ಅಲ್ಲಿ ಕತ್ಲಿತ್ತು, ಎಲ್ಲ ಕ್ಲಿಯರಾಗಿ ಕಾಣಿಸ್ತಿತ್ತು. ಗೊತ್ತಾಯ್ತು ನನಗೇನೋ ನನಗೇನೋ ರೋಗ ಇದೆ ಅನ್ಕೋತೀನಿ. ಏನು ಕತ್ಲೆಯಲ್ಲಿ ಐ ಮೀನ್ ಅಲ್ಲ ಬೆಳಕಿದ್ದ ಕಾಣಿಸಲ್ಲ. ಕಿತ್ತಾಕ್ಬಿಟ್ಟೆ ಅಷ್ಟೇ. ಕೊಡ್ಸಿದ್ದೆಲ್ಲ ಕಿತ್ತಾಕಂಬ ಹಿಂಗೆ ನೋಡಲ್ಲ. ಅಮ್ಮ ನಿಂಗೋಸ್ಕರ ಏನೋ ತರ್ತಾವ್ರಲ್ಲಿ. ನನಗೋಸ್ಕರ ಅವಳು ಕಾಣಿಕೆ ಎಂದೋ ಕೈಕೆ ನಿಜ ನನ್ನ ಕಣ್ಣು ಕಾಣಿಸ್ತಾ ಇಲ್ಲ ಸೀರಿಯಸ್ಲಿ. ಅಂದರೆ ಬೆಳಕಿಗೆ ಕತ್ಲೆಯಿಂದ ನಮ್ಮ ಮನೇಲಿ ನಾವು ತಿನ್ನೋದು ಈ ರೆಡ್ ರೈಸ್. ತೋಸು ಹತ್ರ ತೋಸು. ಬ್ರೌನ್ ರೈಸ್ ರೆಡ್ ರೈಸ್ ಅಮ್ಮ? ಹಾಂ, ಇದು ಬ್ರೌನ್ ರೈಸ್ ಅನ್ಕೋತೀನಿ. ಅಂದರೆ ಇದನ್ನ ಲಿಟ್ರಲಿ ಏನು ಹೇಳ್ತಾರೆ ಅಂತಂದರೆ ಮಟ್ಟ ರೈಸ್ ಅಂತ ಹೇಳ್ತಾರೆ. ದಿಸ್ ಇಸ್ ವೆರಿ ಗುಡ್ ಫಾರ್ ಯೋರ್ ಹೆಲ್ತ್, ಗುಡ್ ಫಾರ್ ಎವ್ರಿಬಡೀಸ್ ಹೆಲ್ತ್. ಗೈಸ್ ನಾನು ಆ್ಯಕ್ಚುಲಿ ಅಪ್ಪುನ ಕೊಡ್ತಾ ಅದೇ ನೋಡ್ತೀವಿ. ಇಷ್ಟಿತ್ತು ಅನ್ನ, ನಾನೇನಕ್ಕೆ ಇಷ್ಟೊಂದು ಹಾಕೋರೆ ಅಂತ ನೋಡ್ತಿದ್ದೀನಿ. ನನ್ನ ತಮ್ಮಂಗಂತೆ ಅಷ್ಟೆಲ್ಲ ತಿನ್ಬಿಟ್ರೆ ಒಳ್ಳೆ ಕಡಾಗೋಗುತ್ತೆ ಅಷ್ಟೇ ಬಂಗಾರದು. ಹಾಂ, ನಂಗೆ ತಲೆ ನೋವು ಆಗ್ತದೆ. ನನ್ನ ತಲೆ ಜ್ವರ ಇದೆ ನೋಡು. ಇದೆ ಚಿಚ್ಚು. ಎಲ್ಲಿ ಥರ್ಮೋಮೀಟರ್ ಎಲ್ಲಿ? ಇಲ್ಲಿಲ್ಲ, ಅದು ಅಲ್ಲಿದೆ ಪೌಚ್. ಪೌಚ್ ಎಲ್ಲಿ? ನಂದು ವೈಟ್ ಕಲರ್. ಅದಕ್ಕೆಲ್ಲ ಅಮ್ಮ ಕೂಗಿದ್ದು. ಆ್ಯಕ್ಚುಲಿ ಗೈಸ್ ಏನಂತಂದರೆ ಕೃಷ್ಣಂಗೆ ಬಂದ್ಬಿಟ್ಟು ವ್ಲಾಗಿ ಕ್ಯಾಮ್ರಾ ಹಿಡ್ಕೊ ಬರ್ತೀವಿ ಅಂತಂದ್ರೆ ಆಗಲ್ಲ. ಅದಕ್ಕೆ ಅಯ್ಯೋ ಅಮ್ಮ ಏನು ಕನ್ಫ್ಯೂಸ್ ಮಾಡ್ಕೊಂಡ್ರು ಅಂತಂದ್ರೆ ಚೆನ್ನಾಗಿಲ್ಲ. ಅಯ್ಯೋ ಅದಕ್ಕೆ ಅಮ್ಮ ಮರ್ಯಾದೆಗೆ ತಿಂದರೆ ಸರಿ ಅಂತ ಕಂಡು
ತೆಗಿ ಸಾಕು. 98.6. ಅದು ಇನ್ನೂ ಬಿಗ್ ಬಂದಿಲ್ಲ. ಜ್ವರ ಇಲ್ಲ ನನಗೆ. ಅಷ್ಟೇ ಇರೋದಿಲ್ಲ ಜ್ವರ. ಇದೇನಿದು? ಲಿಪ್ಸ್ಟಿಕ್ಕು. ಇದು ಬಿಸಿನೀರಲ್ಲಿ ವಾಶ್ ಮಾಡಬೇಕು. ಆ ಕಡೆ ಇಡು. ತಗೋ. ಹಾಗಾಗಿ ಹಿಂಗೆ ಆಡ್ತಿರ್ತಾಳೆ ಗೈಸ್, ಕನ್ಫ್ಯೂಸ್ ಆಗಿಬಿಡಿ. ಬಂಗಾರನೇ. ನಾನು ನೋಡಿದ್ ನನ್ನ ಬಟ್ಟೆ ಎಷ್ಟು ಕೆಟ್ಟದಾಗಿ ಹೊಲ್ದು ಕೊಟ್ಟಿದ್ದಾರೆ ಅಂತ. ಇದು ಏನಕ್ಕೆ ಇಷ್ಟೊಂದು ಹುಷಾರು. ಈ ಚಿಚ್ಚು ಏನು ವ್ಲಾಗ್ ನೋಡ್ತಿದ್ರೆ ಈ ಎಷ್ಟು ಮಟ್ಟಿಗೆ ಬೇಜಾರಾಗ್ತಿದ್ದೀನಿ. ಎಂದು ಕೈಕೆನಾ ನಾನು ನಮ್ಮ ಅಮ್ಮ ಊಟ ಮಾಡಕ್ ಕರೀತಾ ಇದ್ದಾಳೆ. ನಾನು ಓದ್ತೀನಿ. ನೋಡಿ ಅಲ್ಲೋಗೇನೋ ಹಾಲಲ್ಲಿ ಸುಮ್ಮನೆ ತಲೆ ಮಾಡ್ಬಿಟ್ಟು ಬೈಸ್ಕೊಂಬಂದು ಈಗ വന്നു. എനിക്ക് അതിന്റെ കൂടെ വേണം എന്തെങ്കിലും. ಏನ್ ಮಾಡಿ ಬಂದೆ ಅಲ್ಲೋಗಿ ಈಗ? ಅವನು എന്തെങ്കിലും പപ്പടം. ಅಪರೂಪಕ್ಕೆ ಹಪ್ಪಳ ಸಿಕ್ತು ಅಂತ ಮೊನ್ನೆ ತಿಂದ್ಬಿಟ್ಟು ಕಾರಲ್ಲಿ ಕೂತ್ಕೊಂಡು ತಕತಾಯ ಅಂತ ಕುಂದಾಡ್ತಿದ್ಲು ಗೈಸ್. ಏನ್ ತಿಂದಮ್ಮ ಅಂತಂದ್ರೆ ಹಪ್ಪಳ ತಿಂದೆ. ಎಷ್ಟು ಅಂದ್ರೆ ಅಮ್ಮ ಎಷ್ಟು ಮಾಡಿದ್ರು ಅಷ್ಟು ತಿನ್ಕೊಂಬಂದೆ ಅಂತ ಹೇಳ್ತಾರೆ. ಏನ್ ಮಾಡ್ಲಿ ನಾನು ಕಾರಲ್ಲಿ ಕೂತ್ಕೊಂಡು? ಅಮ್ಮನೂ ನೋಡಿಲ್ಲ, ಚಿಚ್ಚು ನೋಡಿಲ್ಲ. ನಾನು ಊಟ ತಿಂತಾ ಇದ್ದೀನಿ. ಚಿಕ್ಕ ಇಷ್ಟು ಸೈಜಿಂದ ಹಪ್ಪಳ ಬರುತ್ತಲ್ಲ, ಇಷ್ಟು ಸರ್ಕಲ್ದು, ಅದನ್ನ ಒಂದು 30 ತಿಂದ್ಬಿಟ್ಟಿದೀನಿ. ನನ್ಗೂ ಫ್ಲಾಶ್ ಆಗಿಲ್ಲ. ನಾನು ಏನೋ ಯಾವ್ದೋ ಜ್ಞಾನದಲ್ಲಿ ಫೋನ್ ನೋಡ್ಕೊಂಡು ಅಥವಾ ಟಿವಿ ನೋಡ್ಕೊಂಡು ಏನೋ ಹಿಂಗೆ ತಿಂದ್ಬಿಟ್ಟಿದೀನಿ. ಅಮ್ಮನೂ ಗಮನಿಸಿಲ್ಲ, ಚಿಚ್ಚುನೂ ಗಮನಿಸಿಲ್ಲ. ಅಮ್ಮ ತಟ್ಟೆಗೆ ಹಾಕಿರೋದು ಓವರ್ ಆಲ್ ಎಲ್ರಿಗೂ ಅನ್ನೋ ಥರ. ನಾನು ಅದನ್ನ ಎಲ್ಲ ತಿಂದ್ಬಿಟ್ಟಿದ್ದೀನಿ. ಆಮೇಲೆ ತಿಂದಾದ್ಮೇಲೂ ಫ್ಲಾಶ್ ಆಗಿಲ್ಲ. ಹೋಗ್ಬಿಟ್ಟು ಕಾರಲ್ಲಿ ಕುತ್ಕೊಂಡು ಹಿಂಗೆ ಹೊಟ್ಟೆ ನೋವು ಸ್ಟಾರ್ಟ್ ಆಗ್ಬಿಡ್ತು. ಚಿಚ್ಚು ನನ್ನ ಕೈಲಿ ಆಗ್ತಾನೆ ಇಲ್ಲ ಅಂತ. ಆಮೇಲೆ ಏನು ತಿಂದೆ ಅಂತ ಹಿಂಗೆ ಕರೆಕ್ಟ್ 30 ಹಪ್ಪಳ ತಿಂದಿದ್ದೀನಿ. ಅದು ಬೇಗ ಗೂಗಲ್ ಮಾಡಿ ಯಪ್ಪ ಅಯ್ಯೋ ದೇವ್ರೆ, ಅದನ್ನ 30 ಹಪ್ಪಳ ತಿನ್ನಕ್ ಬಿಟ್ರ ಅಂತ ಆಮೇಲೆ ಬೈಬಟ್ರಿ ಬಂದ್ಬಿಟ್ಟು ಅದು ಇಷ್ಟಾಗ್ಲ ಬರುತ್ತೆ. ಅದೇ ಹೇಳ್ದೆ, ಅದು ಅವಳಿಗೆ ಆಗಲ್ಲ ಜಾಸ್ತಿ. ಅದು ಅವಳಿಗೆ ಆಗಲ್ಲ. ಅದು ಅವಳಿಗಂತಲ್ಲ ಚಿಚ್ಚು, ಯಾರಿಗೂ ಆಗಲ್ಲ. ಆಕ್ಚುಲಿ ಎಕ್ಸಸ್ಸೇ ನಾನು ತಗೊಂಡಿರೋದು. ಓಕೆ. ಅದು ಆ್ಯಕ್ಚುಲಿ ಯಾರೋ ಅಷ್ಟೊಂದೆಲ್ಲ ತಿನ್ನಬಾರ್ದು. ನನಗೆ ಏನೋ ಗಮನಿಸ್ದಂಗೆ ತಿಂದ್ಬಿಟ್ಟಿದ್ದೀನಿ. ಆಮೇಲೆ ಬೇಗ ಗೂಗಲ್ ಮಾಡಿ ಜಾಸ್ತಿ ನೀರು ಕುಡೀರಿ ಅಂತಿತ್ತು. ಸೊ ನೀರು ಕುಡ್ದಾದ್ಮೇಲೆ ಸ್ವಲ್ಪ ಕಡಿಮೆ ಆಯಿತು. ಏನೋ ಬೈದ ಹೋಗೋಗ ನನ್ನ ಇದನ್ನ ಕೈಲಿ ಬೈಸ್ಕೊಂಡ್ ಬರ್ತಾಳೆ. ಅವನು ಅಲ್ಲ ನೆಟ್ಫ್ಲಿಕ್ಸ್ ಸ್ಕ್ಯಾನ್ ಮಾಡ್ತಿದ್ದ ಫೋನಲ್ಲಿ. ಸರಿ, ಇವ್ರಿಬ್ರದ್ದು ಹೆಂಗೆ ಅಂತಂದ್ರೆ ಇವಾಗ ಅಲ್ಲಿ ಸ್ಟೋರಲ್ಲಿ ಏನೋ ಅಂತ ಆಯ್ತು. ಬಂದ್ಬಿಟ್ಟು ನನ್ನ ಹತ್ರ ಏನಂತ, ಅವ್ನು ಮಾತ್ರ ನನಗೆ ಬೈಬೋದು, ನಾನು ಮಾತ್ರ ಅವನಿಗೆ ಬೈಯಂಗಿಲ್ಲ ಅಂತ. ನಾನು ಹೇಳಿ ಕೇಳಿ ಅವ್ನು ನನ್ನ ತಮ್ಮ, ಆದರೆ ಅವನೇ ನನಗೆ ಬೈತಾನೆ. ನಾನು ಅವನಿಗೆ ಏನೂ ಬೈಯಲ್ಲ, ಯಾಕಂದ್ರೆ ಅವ್ನು ಬೈಯೋ ಥರ ಏನೂ ಮಾಡೋದೇ ಇಲ್ಲ. ಇವಳು ಧೈರ್ಯವಾಗಿ ಮಾಡಲ್ಲ, ಆದರೂ ಬೈತಾನೆ. ಇವಳು ಧೈರ್ಯವಾಗಿ ಏನೋ ಆ್ಯಕ್ಚುಲಿ ಏನಂತಂದರೆ ಸಾರಿ ಓದ್ಬಿಟ್ಟ ಓದಿದ್ದಕ್ಕೀಗ ಓದಿದ್ದಕ್ಕೀಗ ಅಂತ ಅದೇನೋ ಹೇಳ್ತಾಳ ಅವಾಗ ಹಿಂಗೊಂಚೂರು ಟಚ್ ಆಗ್ಬಿಟ್ಟು ಏನಾರು ಒಂದು ಸ್ವಲ್ಪ ಅಂತಂದ್ರೆ ಅಲ್ಲೋಗಿ ಬಿದ್ಬಿಟ್ಟು ಅದಕ್ಕೆ ಅದು ಓದಿದ್ದಕ್ಕೆ ಏನಾಯ್ತು ಇವಾಗ ಅಂತ ಹಿಂಗೆ ಕೇಳ್ತಾನಲ್ಲ ಅಂತ ನೋಡ್ತೀನಿ. ಓದಿಯೋದೆಲ್ಲ ಬೈಲಿ ಚೆನ್ನಾಗಿಲ್ಲ, ಅದು ಬಿಡುವಾಗ್ಲಿ. ಆ್ಯಕ್ಚುಲಿ ಲಾಸ್ಟ್ ವಿಡಿಯೋದಲ್ಲಿ ಯಾವ್ದಾದ್ರು ಅಂದರೂ ಕಮೆಂಟ್ ಮಾಡಿದ್ದೀರಾ, ಅದು ಅಣ್ಣಂಗೊಂದು ಸ್ವಲ್ಪ ಹೇರ್ ಕೇರು ಅದೇನದು ಗ್ರೂಮಿಂಗ್ ಮಾಡಿಸಿ ಅಂತ ಹೇಳ್ಬಿಟ್ಟು. ಆ್ಯಕ್ಚುಲಿ ಇವ್ರ ಬಗ್ಗೆ ಏನೂ ಕೇರ್ ಮಾಡೋದಿಲ್ಲ, ನಾನು ಹೇಳಿದ್ರು ಕೇಳೋದು ಇಲ್ಲ. ಇವ್ರಿಗೆ ಏನಪ್ಪ ಅಂತಂದರೆ ನಾನು ಹೇಳ್ತೀನಿ, ಡೈಲಿ ಲಾಗ್ ಮಾಡ್ತಿದ್ದೀನಿ ಅನ್ನೋ ಒಂದೇ ಕಾರಣಕ್ಕೇನೆ ಬಟ್ಟೆ ಚೇಂಜ್ ಆಗಿದೆ. ಇಲ್ಲ ಅಂದರೆ 2-3 ದಿನದ್ದು ಒಂದೇ ಬಟ್ಟೆ ಇರ್ತಿತ್ತು. ನೀವು ಬೇಕಾದ್ರೆ ಯಾವಾಗಲಾರು ಒಂದ್ಸರಿ ಮಾಡ್ಬೋದು. ಸುಳ್ಳು, ಒಂದು ವಾರಕ್ಕೆ ಒಂದೇ ಬಟ್ಟೆ ಇರ್ತಿತ್ತು. ನಿಜ ಹೇಳಿದೀನಿ, ಎಷ್ಟು ದಿನಕ್ಕೆ ಒಂದ್ಸತಿ ಸ್ನಾನ ಮಾಡಿ, ಒಂದು ವಾರಕ್ಕೆ ಒಂದ್ಸತಿ ಸ್ನಾನ ಮಾಡಿದ್ರೆ ಹೆಚ್ಚು. ಅದಕ್ಕೆ ನಮ್ಮಮ್ಮ ಹೇಳ್ತಿರ್ತಾರೆ, ಅಟ್ಲೀಸ್ಟ್ ಪ್ರೆಗ್ನೆನ್ಸಿ ಟೈಮಲ್ಲಿ ಆದ್ರೂ ಇವ್ರು ಕ್ಲೀನ್ಲಿನೆಸ್ ಮೇಂಟೈನ್ ಮಾಡಬೇಕು, ಸೊ ದಟ್ ಪಕ್ಕದಲ್ಲೇ ಇರ್ತಾರೆ ಅಂತೆಲ್ಲ ಹೇಳ್ತಾರೆ. ಆದ್ರೂ ಕೇಳಲ್ಲ. ಬಟ್ ಅವ್ಳಿಗೆ ಏನಂದ್ರೆ ನನ್ನ ಮೇಲೆ ಆ ಥರದ ಒಂದು ಪರ್ಫ್ಯೂಮ್ ಇಷ್ಟ ಇಲ್ಲ. ನಂಗೆ ಇಷ್ಟ ಇಲ್ಲ, ಸುಳ್ಳು ಹೇಳಂಗಿಲ್ಲ ನೀನು, ಇಷ್ಟ ಇಲ್ಲ. ಏನು ಮಾತಾಡಲ್ಲ ನಾನು. ಏನಂತಂದರೆ ಇವ್ರಿಗೆ ಡೆಕೋರೇಷನ್ ಮಾಡ್ಕೊಳ್ಳೋದು ಅಂದರೆ ಗ್ರೂಮಿಂಗ್ ಮಾಡ್ಕೊಳ್ಳೋದು ಅದು ಯಾವುದೂ ಇಂಟ್ರೆಸ್ಟ್ ಇಲ್ಲ. ಒಂದೊಂದು ದಿನ ಬರುತ್ತೆ ಸಡನ್ನಾಗಿ, ನಾನು ಈ ಹೇರ್ ಸ್ಟೈಲ್ ಮಾಡಿದ್ರೆ ಹೆಂಗಿರುತ್ತೆ, ಈ ಥರ ರೆಡಿ ಆದರೆ ಹೆಂಗಿರುತ್ತೆ ಅಂತ ಕೇಳ್ತಾರೆ. ಚಿಚ್ಚು ಸರಿ ಆಯಿತು ಅಂತ. ಕೆಲವೊಂದು ಇಷ್ಟ ಆದರೆ ಅಂತ ಹೇಳ್ತೀನಿ, ಇಲ್ಲಾಂದರೆ ಇಲ್ಲ ಚೆನ್ನಾಗಿರಲ್ಲ ಅಂತ ಹೇಳ್ತೀನಿ. ಬಟ್ ಆದರೆ ಏನಾದರೂ ನಾನು ಹೇಳಿದ್ದೆ ಓಕೆ ವರ್ಕೌಟ್ ಮಾಡಿ 2 ದಿನ ಮಾಡಿದ್ದು, ಲಿಟ್ರಲಿ 2 days. ಎಷ್ಟು ಪುಷಪ್ಸ್ 20 ಅಂತ 17 3 times ಮಾಡ್ತಾರೆ ಬೆಳಗ್ಗೆ ಎದ್ದು. ವಾ ನಾನು ಈ ಶೇಪ್ ಔಟ್ ಈ ರೇಂಜಿಗೆ ಆಗೋದು. ನಾನು ಬರ್ತೀನಿ ಅದಕ್ಕೆ ಇರ್ತೀನಿ, ಬಾ ಒಳಗಿಗೆ ಬಾ ಅಂತಂದರೆ
ತಮ್ಮನ ಹತ್ರ ಹೇಳ್ತಾರೆ ಮೂವಿ ನೋಡಕ್ ನಾನು ಬರ್ತೀನಿ. ಓಕೆ, ಸೊ ಏನಕ್ಕೆ ಕೂದಲು ಬಿಟ್ಟಿರೋದು ಅಂತಂತಂದ್ರೆ ಆಚರಣೆ ಇರುತ್ತೆ, ಗೊತ್ತಿರುತ್ತೆ ಎಲ್ಲರಿಗೂ, ಆಲ್ಮೋಸ್ಟ್ ಗೊತ್ತಿರುತ್ತೆ ಅಂತ ಅನ್ಕೋತೀನಿ. ಏನಂತಂದ್ರೆ ಒಂದು ಪಾಪು ಬರ್ತಿರೋ ಕಾನ್ಸೆಪ್ಟ್ ಇತ್ತು ಅಂತಂದ್ರೆ 2 ಕಾರಣಕ್ಕೆ ಬಿಡೋದು. ಒಂದು, ಹೆಂಡತಿ ಆ ಥರ ಒಂದು ಇದರಲ್ಲಿ ಇರಬೇಕಾದ್ರೆ ಗಂಡ ಅದನ್ನು ಶೋಕಿ ಗ್ರೂಮಿಂಗ್ ಮಾಡ್ಕೊಂಡು ಮಾಡ್ಕೊಂಡು ಶೋಕಿ ಮಾಡ್ಕೊಂಡು ಅದು ಆಗಬಾರ್ದು ಅಂತ ಅನ್ನೋದೊಂದು ರೀಸನ್. ಆದರೆ ಇನ್ನೊಂದು ರೀಸನ್ ಏನಂತಂದರೆ ನಮ್ಮ ಮನೆದೇವ್ರಿಗೆ ಹರಕೆ ಹೊತ್ತಿರೋದು ಸುಸೂತ್ರವಾಗಿ ತಾಯಿ ಮಗು ಎರಡೂ ಆಚೆ ಕ್ಲೀನಾಗಿ ಬಂತು ಅಂತಂತಂದರೆ ಬಂದ್ಬಿಟ್ಟು ಮುಡಿ ಕೊಡ್ತೀನಿ ಅಂತ ನಂಬಿಕೆ ಇದೆ. ಎಲ್ಲಾನು ಕರೆಕ್ಟಾಗಿ ಕನ್ಫರ್ಮ್ ಆಗುತ್ತೆ. ನಾನು ಫಸ್ಟೇ ಹೇಳ್ಬಿಟ್ಟಿದ್ರು ಅವ್ರಿಗೆ. ನಂಗೆ ಫುಲ್ಲು ಲೆಕ್ಚರು ಕಿಚ್ಚು ಬೈಸ್ಕೊಂಡವಳೆ ಸರಿಯಾಗಿ ನೈಟು ಅಷ್ಟೇ. ಬೇಜಾರಾದ್ಲು. ಆಮೇಲೆ ಸರಿ ಆಯಿತು ತಿಂತೀನಿ ಎಲ್ಲನೂ ಕರೆಕ್ಟಾಗಿ ಅಂತ ಹೇಳಿದ್ರು. ಓಕೆ ಆಯಿತು ಅಂತ ಹೇಳ್ಬಿಟ್ಟು ಏನು ತಿನ್ಬೇಕು ಅನ್ನಿಸ್ತಾ ಇಲ್ಲ. ಅದೇನ ಎಲ್ಲ ಪ್ರೆಗ್ನೆನ್ಸಿ ಇರೋರು ಏನೇನೋ ತಿನ್ಬೇಕು ಅನ್ನೋ ಕ್ರೇವಿಂಗ್ಸು ಅಂತ ನನಗೆ ಏನು ತಿನ್ಬೇಕು ಅನ್ನಿಸ್ತಿಲ್ಲ. ಎಲ್ಲೋ ವೆರಿ ರೇರ್ ಏನು ಹೇಳು ಅಂತ ಕೇಳಿದಾಗ ಏನೋ ಒಂದು ಯೋಚನೆ ಮಾಡಿ ಹುಡ್ಕೊಂಬಂದು ಒಂದೇನೋ ಒಂದು ಹೇಳ್ಬೇಕಷ್ಟೆ. ಸರಿ ಪಿಜ್ಜಾ ಕೊಡ್ಸು ಇಂಥದ್ದು ಕೇಳಿ ಇರಲಿ ಗೈಸ್. ಅದೂ ಏನು ತಿನ್ನಲ್ಲ, ಮ್ಯಾಕ್ಸಿಮಮ್ ಒಂದು ಬೈಟು ಅಥವಾ ಒಂದು ವಾಟ್ ಇಸ್ ಇಟ್ ಇದನ್ನು ತಿಂದು ಮುಗಿಸ್ತೀನಿ ಅಷ್ಟೇ. ಅಲ್ಲಿ ನೋಡಿದ್ರೆ ಸ್ಲೈಸ್ ಮ್ಯಾಕ್ಸಿಮಮ್. ಓಕೆ ಗಾಯ್ಸ್, ಈಗ ಆಕ್ಚುಲಿ ನಾವು ಈ ಬ್ಲಾಗ್ನ ಎಲ್ಲಿಗೆ ಎಂಡ್ ಮಾಡೋಣ? ಇಲ್ಲ, ನಾನು ಏನೋ ಮಾತಾಡಕ್ಕೆ ಹೋದಾಗ ಮರ್ತೋಯ್ತು. ಸಾಕು, ಅವ್ರಿಗೆ ಇದೇ ಬೋರ್ ಆಗುತ್ತೆ ನನ್ನ ಪ್ರಕಾರ. ಸೊ ಇರಮ್ಮ ಜ್ಞಾಪಿಸ್ಕೊತೀನಿ. ಅಂದರೆ ನನಗೆ ಗೊತ್ತಿಲ್ಲ ನನಗೆ ಬೋರ್ ಆಗ್ತಿದೆ ಏನು ಅಂತ. ಇವಾಗ ಬೇರೆ ವ್ಲಾಗರ್ಸ್ ಎಲ್ಲ ಅವರು ಟಾಸ್ಕ್ ಮಾಡ್ತಾರೆ, ಕಾಂಟೆಂಟ್ ಮಾಡ್ತಾರೆ, ಚಾಲೆಂಜ್ಗಳು ಮಾಡ್ತಾರೆ, ರೋಡಿಗಿಳಿ ರಾಧಿಕಾ ಅಂತ ರೋಡಿಗೆ ಇಳಿದ್ಬಿಟ್ಟೆ ವಿಡಿಯೋಗಳು ಮಾಡ್ತಾರೆ. ಸೊ ನಾವು ಆ ಥರ ನಾವು ಸದ್ಯಕ್ಕೆ ಮಾಡೋ ಪರಿಸ್ಥಿತಿ ಇಲ್ಲ. ಇಲ್ಲ ಮಾಡ್ತೀವಿ. ನನಗೇನಂದ್ರೆ ಗೈಸ್ ಆ್ಯಕ್ಚುಲಿ ಪ್ರೆಗ್ನೆನ್ಸಿ ರಿಲೇಟೆಡ್ ಏನಂತಂದರೆ ಮೊನ್ನೆ ನೈಟು ಅದೇ ಬೈದೆ ಅಂತ ಹೇಳಿದ್ನಲ್ಲ, ಅದೇ ದಿನ ಅನ್ಕೋತೀನಿ ಮಾತಾಡಿದ್ದು. ಬಾಯಿ ಮುಚ್ಕೊಂಡು ಇಬ್ಬರು ಒಳಗಡೆಗೆ ಹೆಂಗೆ ಹೋಗ್ತಿರೋ ಥಿಯೇಟ್ರ್ ಒಳಗಡೆ, ಆಪ್ರೇಷನ್ ಥಿಯೇಟ್ರ್ ಒಳಗಡೆ ಅಲ್ಲ, ಆಪ್ರೇಷನ್ ಥಿಯೇಟ್ರಿಗೆ ಹೆಂಗೆ ಹೋಗ್ತಾರೆ, ಲೇಬರ್ ವಾರ್ಡ್ ಅಂತ ಹೇಳಿ ನನಗೆ ಆಪರೇಷನ್ ಥಿಯೇಟರ್ ಅಂತಿದೆ. ನನಗೆ ಸಿಸೇರಿಯನ್ ಆಗುತ್ತೆ ಅಂತ ಈಗಲೇ ಫಿಕ್ಸ್ ಆಗ್ಬಿಟ್ಟು ಹಂಗಂತಲ್ಲ. ಅಯ್ಯೋ ದೇವ್ರೆ, ನನಗೆ ಏನಾದರೂ ಪರವಾಗಿಲ್ಲ ಗೈಸ್. ಆ್ಯಕ್ಚುಲಿ ಏನಿವೆ ಅದು ನೋವೇ ಇದು ನೋವೇ. ಇದು ಒಂದಿನದ ನೋವು ಇರುತ್ತಂತೆ, ಅದು ಲೈಫ್ ಲಾಂಗ್ ನೋವು ಇರುತ್ತಂತೆ. ಯಾವ ನೋವಾದರೂ ಏನೋ ಸಹಿಸ್ಕೊಳ್ಳೇಬೇಕು, ಸಹಿಸ್ಕೊತೀನಿ ಅಂತ ಅಷ್ಟೇ. ಸೀದಾ ಇಬ್ರು ಒಳಗಡೆ ಹೆಂಗೆ ಜಾಸ್ತಿ ನೋವಾಗಿದ್ರೆ ಸಾಕು ಅಂತ ನಾನು ಇರ್ತೀನಿ. ನೀನಿದ್ರೆ ಏನಾಗುತ್ತೆ? ನನ್ನ ನೋವು ತಗೋತ್ಯಾ? ಕೂಡ ತಗೊಳಕ್ ರೆಡಿ. ಅದಾಗಲ್ಲ ಅಂತ ಗೊತ್ತು, ಅದಕ್ಕೆ. ಎಷ್ಟೋ ಸರಿ ಏನೇನೋ ಬಟ್ ಅದೇ ನಮಗೆ ಜಾಸ್ತಿ ಕ್ಲೋಸ್ ಟು ಹಾರ್ಟ್ ಇರೋ ಪರ್ಸನ್ ಜೊತೆಲಿ ಇರ್ತಾರೆ ಅಂತಂದ್ರೆ ಯಾವುದೇ ಅಂತ ನೋವಾಗ್ಲಿ ಕಷ್ಟ ಆಗಲಿ ಎಲ್ಲ ಕಡಿಮೆ ಆಗುತ್ತೆ ಅಂತ ಒಂದು ಇದಿದೆ. ಅದಕ್ಕೆ ನಾನೇ ಹೇಳಿದ್ದೀನಿ ನನ್ನ ಜೊತೆನೇ ಇರಬೇಕು ನೀನು ಅಂತ ಹೇಳಿ. ನಾವು ಯಾವ ಹಾಸ್ಪಿಟ್ಲಿಗೆ ಕನ್ಸಲ್ಟ್ ಮಾಡ್ತಿದ್ವಿ ಅವರಿಗೆ ಫೋನ್ ಮಾಡಿ ಕೇಳ್ಕೊಂಡಾಯ್ತು, ಅಲ್ಲಿ ಡೈರೆಕ್ಟಾಗಿ ಹೋಗಿ ವಿಸಿಟ್ ಮಾಡಿದಾಗಲೂ ಕೇಳ್ಕೊಂಡಾಯ್ತು. ಓಕೆ ಅಲೌ ಮಾಡ್ತಾರೆ ಅಂತ ಹೇಳಿದ್ದಾರೆ. ಬೇಬಿ ಬಂದು ಇನ್ನೊಂದು ಸಖತ್ ಆಕ್ಟಿವ್ ಆಗಿದೆ, ಅದಂತೂ ಗೊತ್ತಾಗ್ತಾ ಇದೆ. ಒಂದೊಂದ್ಸರಿ ಹಿಂಗೆ ಕೂತಿರ್ತಾಳೆ. 5 monthsಗೆ ಮೂಮೆಂಟ್ಸ್ ಎಲ್ಲ ಗೊತ್ತಾಗ್ತಿದೆ. ಎಷ್ಟು ಜನಕ್ಕೆ ಗೊತ್ತಾಗಲ್ವಂತೆ, ಕೆಲವೊಬ್ಬರಿಗೆ ಗೊತ್ತಾಗುತ್ತೆ, ಕೆಲವೊಬ್ಬರಲ್ಲಿ ನಾನು ಒಬ್ಳು. ಇಷ್ಟಿರುತ್ತೆ ಗೈಸ್ ಸೈಜ್ ಇವಾಗ ಎಕ್ಸಾಕ್ಟ್ಲಿ ಅಲ್ವಾ. ಈ ಬೇಬಿಗೆ ಇನ್ನೊಂದು ಬೇಬಿ ಬರ್ತಾ ಇದೆ. ಬಾಯ್. ಓಕೆ ಗಾಯ್ಸ್, ನಿಮ್ಗೆ ಈ ವಿಡಿಯೋ ಇಷ್ಟ ಆಯಿತು ಅಂತಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಏನಿಲ್ಸು ಕಾಮೆಂಟ್ ಮಾಡಿ. ಆ್ಯಂಡ್ ಏನಾದರೂ ಟಾಸ್ಕ್ ಮಾಡಬೇಕು ಅಂತಂದರೆ ಈಗ ಪ್ರೆಗ್ನೆನ್ಸಿ ಟೈಮಲ್ಲಿ ಮಾಡೋಕ್ಕಾಗೋ ಒಂದು ಸೇಫೆಸ್ಟ್ ಟಾಸ್ಕ್ ಆಗಲಿ ಚಾಲೆಂಜಸ್ ಆಗಲಿ ಈ ಥರದ್ದೆಲ್ಲ ಸೆಲೆಕ್ಟ್ ಮಾಡಿ ನೀವೇ ಹಾಕಿ ಕಮೆಂಟಲ್ಲಿ. ಆದರೆ ಅದನ್ನು ಮಾಡೋಣ. ನೆಕ್ಸ್ಟ್ ವ್ಲಾಗ್ ಆಗಿರಲ್ಲ, ಚಾಲೆಂಜ್ ವಿಡಿಯೋ ಆ ಥರ ಏನಾದ್ರು ಮಾಡೋಣ ಬೇಕಾದ್ರೆ. ನೀವು ಹೇಳೋದು ನಮಗೆ ಮ್ಯಾಚ್ ಆಯಿತು, ಲೈಕ್ ನಮ್ಮ ಕೈಲಿ ಮಾಡೋಕ್ಕಾಗುತ್ತೆ ಅಂತಂದರೆ ಮಾಡೋಣ. ಬಾಯ್ ಬಾಯ್, ವಿಲ್ ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ.